ಒಳ್ಳೆ ನಮಗೆ ಪೇಂಟಿಂಗ್ಸ್ ಎಲ್ಲ ನೋಡಿದ್ವಿ, ಭಾಳ ತುಂಬ ಖುಷಿ ಅನ್ನಿಸ್ತು. ವಾಟರ್ ಕಲರ್ ಪೇಂಟ್ ಆಗಲಿ, ಆಯಿಲ್ ಪೇಂಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮೂಡಿಬಂದು ನಾವು ಕೆಲವೊಂದಿಷ್ಟು ಪೇಂಟಿಂಗ್ಗಳನ್ನೆಲ್ಲ ಪರಿಚಯ ಮಾಡಿದ್ದೀವಿ. ನೋಡಲಿಕ್ಕೆ ತುಂಬ ಹಬ್ಬ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ನಮಗಂತೂ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಎಲ್ಲೋ ಈ ಥರ ನಿಮ್ಮ ತಾಲೂಕು ಜಿಲ್ಲಾ ವೈಸಲ್ಲಿ ಮಾಡಿದ್ರೆ ಮಕ್ಕಳಿಗಾಗಿರ್ಬೋದು, ಸ್ಥಳೀಯ ಗ್ರಾಮೀಣ ಮಕ್ಕಳಿಗಾಗಿರ್ಬೋದು, ಸ್ಥಳೀಯ ಕಾಲೇಜಿನ ಮಕ್ಕಳಿಗೆಲ್ಲ ಉಪಯೋಗ ಆಗುತ್ತೆ ಅನ್ಸುತ್ತಾ? ಅಲ್ಲೂ ಕೂಡ ಸರ್ ಹೌದು, ಇದು ಕೆಲವೊಂದಿಷ್ಟು ಮಾನಸಿಕವಾಗಿ ಮನುಷ್ಯನಿಗೆ ಬೌದ್ಧಿಕವಾಗಿ ಒಂದು ಉಪಯೋಗ ಬರುತ್ತೆ. ಚಿತ್ರಕಲೆಯಿಂದ ವ್ಯಕ್ತಿತ್ವ ಆಗಲಿ ಮತ್ತು ಮೆದುಳಿನ ಬೆಳವಣಿಗೆ ಆಗಲಿ ಖಂಡಿತ ಆಗ್ತದೆ ಅಂತ ನನ್ನ ಭಾವನೆ. ಇದನ್ನೆಲ್ಲ ವಿವಿಧ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ನೋಡಿದರೆ ಇನ್ನೂ ನಮಗೆ ತುಂಬ ಖುಷಿ ಆಗ್ತೈತಿ. ಅವರ ಜ್ಞಾನ ಸ್ವಲ್ಪ ಇಂಪ್ರೂವ್ ಆಗ್ತೈತೆ ಅನಿಸ್ತೈತಿ ಸರ್. ಇವನ್ನೆಲ್ಲ ನೋಡ್ಬೇಕು ಅವ್ರು ಆ್ಯಕ್ಚುಲಿ. ಶಾಲಾ ಕಾಲೇಜುಗಳು ಅಷ್ಟೇ, ಪ್ರೈಮರಿ ಸ್ಕೂಲ್ ಅಷ್ಟೇ. ಎಲ್ಲೋ ಚಿತ್ರಕಲೆ ಹೌದು ಸರ್, ಇದು ಆ್ಯಕ್ಚುಲಿ ಬೆಳಿಬೇಕು, ಅದ್ಭುತವಾಗಿ ಬೆಳೆದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಂತ ನಮ್ಮದು ಆಸೆ ಸರ್. ಎಲ್ಲರೂ ಕಲೆಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಆಮೇಲೆ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಬೇಕು ಎಲ್ಲರೂ. ಹೀಗಾಗಿ ತಿಳ್ಕೊಂಡ್ರೆ ಅದ್ಭುತವಾಗಿ ಅದರ ಅರ್ಥ ಎಲ್ಲ ಸಂಸ್ಕೃತಿ ಕಲೆ ಎಲ್ಲ ಅದರಲ್ಲಿ ಅಳಕವಡಾಗಿರ್ತದೆ. ನೋಡಿ ತಿಳ್ಕೊಬೇಕು ಸರ್. ಸುಮಾರು 2026 ಮೊದಲನೇ ಒಂದು ಜನಜಂಗುಳಿ ಹಬ್ಬ ಅನಿಸ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಚಿತ್ರಸಂತೆ. ಸುಮಾರು 7-8 ವರ್ಷಗಳಿಂದ ಈ ಚಿತ್ರಸಂತೆಗೆ ಬರ್ತಾ ಇದ್ದೀವಿ. ಜಗತ್ತಿನ ಬಹುಶಃ ಯಾವ ದೇಶದಲ್ಲಿಯೂ ಕೂಡ ಈ ರೀತಿಯ ಒಂದು ಸಂತೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ವಿಶೇಷವಾಗಿ ಚಿತ್ರಕಲಾವಿದರನ್ನ ಗುರಿಯಾಗಿಟ್ಟುಕೊಂಡು ಅವರಿಗೆಲ್ಲ ಒಂದು ಉತ್ತಮವಾದ ವೇದಿಕೆಯನ್ನು ಕೊಡುವ ಒಂದು ನಿಟ್ಟಿನೊಳಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಮ್ಮ ಹಳ್ಳಿಯೊಳಗೆ ನಡೀತಕ್ಕಂಥ ಏನು ಸಂತೆ ಇರುತ್ತೆ, ಅದೇ ರೀತಿ ಎಲ್ಲ ಕಲಾವಿದರು ಸುಮಾರು ಸಾವಿರಾರು ಜನ ಕಲಾವಿದರು ಈ ಸಂತೆಗೆ ಆಗಮಿಸ್ತಾ ಇದ್ದಾರೆ. ಈ ಸಂತೆಯೊಳಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರ್ಚೇಸಿಂಗ್ ನಡೀತಾ ಇದೆ. ಯಾಕಂದರೆ ಯಾವ ಕಲಾವಿದನೂ ಕೂಡ ಹೋಗಿ ಒಬ್ಬೊಬ್ಬ ಕಲಾ ರಸಿಕನ ಮನಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಸಾವಿರಾರು ಕಲಾ ರಸಿಕರು ಅವ್ರ ಹತ್ರ ಬಂದು ಒಂದು ಕಲೆಗಳನ್ನು ಇಲ್ಲಿ ಒಂದು ಕಲಾವಿದರ ಒಂದು ಕೃತಿಗಳನ್ನು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಸಂಘಟನೆ ಮಾಡಿರ್ತಕ್ಕಂಥ ಈ ಚಿತ್ರಕಲಾ ಪರಿಷತ್ತಿನ ಎಲ್ಲ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಸರ್. ಇಲ್ಲ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಚಿತ್ರಕಲಾವಿದರು ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ ಸರ್. ಇದೆಲ್ಲ ಕಲಾವಿದರು ಮತ್ತು ಚಿತ್ರಕಲಾವಿದರಿಗೇನು ಕೊರತೆ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಆದರೆ ಅವರು ತುಂಬ ಚೆನ್ನಾಗಿ ಅದನ್ನು ಡೀಪಾಗಿ ಅಭ್ಯಾಸ ಮಾಡ್ತಾ ಇಲ್ಲ. ಆ ಕಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಆಳಕ್ಕೆ ಅವರು ಇಳಿತಾ ಇಲ್ಲ. ಆ ಕಾರಣಕ್ಕಾಗಿ ಕಲೆಯನ್ನು ಕೊಂಡುಕೊಳ್ತಕ್ಕಂಥ ಸಂದರ್ಭದೊಳಗೆ ಜನ ಹಿಂದೆ ಬಂದು ನೋಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫ್ಲೆಕ್ಸು ಬ್ಯಾನರ್ ಅನ್ನು ಜಾಸ್ತಿ ಹೆಚ್ಚಾಗ್ತಾ ಇದೆ. ಹೌದು, ಗೂಗಲ್ AI ಬಂದಾಗಿಂದ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಯಾವ ಒಬ್ಬ ತರಬೇತಿಯನ್ನು ಪಡೆದಿರ್ತಕ್ಕಂಥ ಕಲಾವಿದನು ಕೂಡ ಒಬ್ಬ ಕಲಾವಿದನಾಗಿ ಹೊರಹೊಮ್ಮುತ್ತಾ ಇದ್ದಾನೆ. ಇದರಿಂದ ನಿಜವಾದ ಕಲಾವಿದರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಕೆಲವಾರು ತುಂಬ ಚೆನ್ನಾಗಿದ್ದು ಇದೆ, ಅದರಿಂದ ಭಾರಿ ಕಲ್ತಿದ್ದು ಆಗಿದೆ. ಈ ಥರ ಆಗಾಗ್ಗೆ ನಡೀತಾ ಇದ್ದರೆ ಒಂದು ಸಂಸ್ಕೃತಿನೂ ಬರುತ್ತೆ, ಸಂಸ್ಕೃತಿ ಅಭಿವೃದ್ಧಿ ಆಗುತ್ತೆ, ಜನಗಳು ಅದರಿಂದ ಪರಿವರ್ತನೆ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇತ್ತೀಚಿನ ದಿನಗಳಲ್ಲಿ ಫ್ಲೆಕ್ಸು ಬ್ಯಾನರ್ ಅಂತೆಲ್ಲ ಬಂದ ಮೇಲೆ ಬರವಣಿಗೆ, ಗೋಡೆ ಮೇಲೆ ಬರವಣಿಗೆ ಅದೆಲ್ಲ ಕಡಿಮೆ ಆಗ್ತಿದೆ ಅನ್ಸುತ್ತಲ್ಲ ಸರ್? ಹೌದು, ಅದು ಭಾರತ ಸರ್ಕಾರದವರು ಅದು ಕ್ರಮ ತಗೋಬೇಕು. ಅದು ನಿಜವಾಗ್ಲೂ ಅಷ್ಟೊಂದು ಔಚಿತ್ಯ ಅಲ್ಲ. ಅವೆಲ್ಲ ಹೌದೌದು ಔಚಿತ್ಯ ಅಲ್ಲ. ಈ ಕಲೆ ಮಾತ್ರ ಶಾಶ್ವತವಾದದ್ದು, ಸ್ಥಿರವಾದದ್ದು, ಮತ್ತು ಅದು ಸಂಸ್ಕೃತಿಯ ತಳಹದಿ ಅಂತ ನನ್ನ ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದ ಮೇಲೆ, ಶೈಕ್ಷಣಿಕವಾಗಿ ಶಿಕ್ಷಣದ ಮೇಲೆ ಕೂಡ ಪರಿಣಾಮ ಬೀರ್ತಿದೆ ಅನ್ಸುತ್ತಲ್ಲ ಇದು? ಯಾವುದು? ಕಲಾ ಅನ್ನೋದು ಅದ್ಭುತವಾದದ್ದು. ಶಿಕ್ಷಣನೇ ಇದುವೇ ಒಂದು ದೊಡ್ಡ ಶಿಕ್ಷಣವೂ ಆಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಮಾಧ್ಯಮಿಕ ಮತ್ತು ಪ್ರೈಮರಿ ಶಾಲೆಗಳಲ್ಲೋ ಇದೆಲ್ಲ ಶಾಲೆಗಳದ್ದು ರೂಢಿಸ್ಕೊಂಡ್ರೆ ಮಕ್ಕಳನ್ನ ಸ್ವಲ್ಪ ಬುದ್ಧಿ ಚುರುಕಾಗ. ಹೌದು. ಈ ಕಲೆನ ಬೇಸಿಕ್ ಎಜುಕೇಷನ್ನಲ್ಲಿ ಇಡಬೇಕು. ಬೇಸಿಕ್ ಎಜುಕೇಷನಲ್ಲಿ ಇಡಬೇಕು. ಮಕ್ಕಳಿಗೆ ಅದನ್ನು ತೋರಿಸ್ಬೇಕು. ಅಲ್ಲಿಂದ ಪರಿವರ್ತನೆ ಆದರೆ ಮುಂದಿನ ಪೀಳಿಗೆಗೇ ಒಂದು ಅದ್ಭುತವಾದ ಒಂದು ಬೆಳವಣಿಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಒಂದು ಕಳೆದ ವರ್ಷ ನೆನೆಸ್ಬೋದು, ಈ
ಅಂತೂ ತುಂಬಾ ಎಫೆಕ್ಟ್ ಆಗಿದೆ. ಹೌದೌದೌದು ಅವೆಲ್ಲ ಚಾಟ್ ಜಿಪಿಟಿ ಯಾಕಂದ್ರೆ ಹಿರಿಯರು ಅವೆಲ್ಲ ಶಾಶ್ವತವಾದ್ದಲ್ಲ. ಸುಮ್ಮನೆ ದ್ವೇಷ, ಒಬ್ರಿಗೊಬ್ರಿಗೂ ದ್ವೇಷ ಹುಟ್ಟಿಸೋ ಅಂಥ ಒಂದೊಂದು ಪರಿಸ್ಥಿತಿ ಅವು ಶಾಶ್ವತ ಅಲ್ಲ ಬಿಡಿ. ಅವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅವೆಲ್ಲ ಕೆಲವೊಂದು ದಶಕಗಳಿಂದ ಟೈಪಿಂಗ್ ಅನ್ನೋದಿತ್ತು. ಚಾಟ್ ಜಿಪಿಟಿ ಬಂದಿದೆ, ಏನು ಹೇಳಿದ್ರೆ ಚಾಟ್ ಜಿಪಿಟಿ ಬಂದೇ ಬರುತ್ತೆ. ಹೌದೌದು ಟೈಪಿಂಗ್ ಅನ್ನೋದಲ್ಲಿ ಟೈಪಿಂಗು ಇರಬೇಕಾಗಿತ್ತು ನಿಜವಾಗ್ಲೂ. ಅದೇ ಬೇಸಿಕ್ಕು. ಅವೆಲ್ಲ ಹೋಗಿ ಅದೇ ಈ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಇವೆಲ್ಲ ನಮಗೆ ಕ್ಷೀಣ ಆಯಿತು. ಡಿಜಿಟಲೈಸೇ ಮಾರಕ ಆಯಿತು. ಏನು ಡಿಜಿಟಲ್ ಬಂದಿದೆಯಲ್ಲ ಅದು ನಿಜವಾಗ್ಲೂ ಒಂದು ಮಾರಕ. ಈ ಸೆಲ್ ಫೋನ್ ಬಂದಿದೆ, ಅದು ನಿಜವಾಗ್ಲೂ ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸ್ಬೇಕೇ ಹೊರತು ಸಣ್ಣ ಮಕ್ಳಿಗೆ ಬ್ಯಾನೇ ಮಾಡಿಬಿಡ್ಬೇಕು. ಕಾರ್ಪೊರೇಟ್ ವೈಭವೀಕರಣ, ಈ ಡಿಜಿಟಲೀಕರಣ ಎಲ್ಲೋ ಬಂದು ಹಳೆ ಸಂಸ್ಕೃತಿನ ಹಳೆ ಎಲ್ಲೋ ಒಂದು ಮಾರಕವಾಗ್ತಾ ಇರ್ತದೆ ಸರ್. ಹೌದೌದು, ಮತ್ತು ಡಿಜಿಟಲೀಕರಣ ಎರಡು ಕೂಡ ನಿಜವಾಗ್ಲೂ ಇದು ಸತ್ಯವಾದ ಮಾತು. ಇದು ಕಾರ್ಪೊರೇಟ್ರು ಅದು ಇದು ಎಲ್ಲ ಅವರೆಲ್ಲ ಸೇರ್ಕೊಂಡು ಈ ಡಿಜಿಟಲ್ ಜಾಸ್ತಿ ಮಾಡಿದ್ದಾರೆ. ಅದು ಶುದ್ಧ ತಪ್ಪದು. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಖಂಡಿತವಾಗಿ ಇದ್ರ ಮೇಲೆ ಒಂದು ಕ್ರಮ ತಗೊಂಡ್ರೆ ನಮ್ಮ ಪೀಳಿಗೆ ಮುಂದೆ ಒಂದು ಒಳ್ಳೆ ದಾರಿನಲ್ಲಿ ಹೋಗೋಕ್ಕೆ ಒಂದು ಅನುಕೂಲ ಆಗುತ್ತೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.